RSS ಬಗ್ಗೆ ಅದೆಲ್ಲ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ. ಎಲ್ಲ ಅಭಿಪ್ರಾಯ ಪಾರ್ಟಿ ತಂದ ಪಾರ್ಟಿ ಅವ್ರು ಏನು ಉತ್ತರ ಕೊಡೋದು. ಈ ಹೊರಗೆ ಅವ್ರು ಮಾತಾಡ್ತಾರ, ಬೇಕಾದ ಮೈಕ್ ಸಿಕ್ಕಿರ್ತೈತಿ, ಒಂದ್ ತಾಸು ಮಾತಾಡ್ತಾರ, ಅದಕ್ಕೆಲ್ಲ ಉತ್ತರ ನಾವೆಲ್ಲಿ ಕೊಡ್ತೀವಿ ಸರ್ಕಾರ. ಅದು ಅವ್ರ ವೈಯಕ್ತಿಕವಾದ, ಪಾರ್ಟಿ ಅವ್ರೇನು ಹೇಳಿಲ್ಲ ಮಾತಾಡತ್ತ, ಪಾರ್ಟಿ ಅವ್ರೇನು ಹೇಳಿಲ್ಲ ಎಲ್ಲಿ ಮಾತಾಡತ್ತ. ಅವ್ರು ಅದೇ ಅವ್ರವ್ರ ವೈಯಕ್ತಿಕ. ಸಾಕಷ್ಟು ಜನ 70 ವರ್ಷದಲ್ಲಿ ಅವ್ರು ತಮಗೆ ಬೇಕಾದನ ಮಾತಾಡ್ತಾರ. ಅವ್ರೇನು ಹಿಂಗೆ ಹಂಗೆ ಏನೋ ಸದನ ಇರೋದೆ ಎಲ್ಲಾ ಬಹಿರಂಗವಾಗಿ ಮಾತಾಡ್ಲಿಕ್ಕೆ ಇದೆ, ಮಾತಾಡಿದಾರೆ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ಅದು ಅವ್ರು ಹೇಳಿದ್ದಾರೆ, ಅವ್ರ ಅಧ್ಯಕ್ಷರಾಗಿ ಮಾತಾಡಿದ್ದಾರೆ, ಸರಿ ಅಲ್ಲ ಅಂತ ಹೇಳಿದ್ದಾರೆ. ಅದೇ ಇಲ್ಲಿ ಅಷ್ಟೇ ಅಲ್ಲ, ಬಹಳ ಕಡೆ ದೇಶದಲ್ಲಿ ನಡೀತಾನೆ ಇರ್ತದೆ, ಏನು ಹೊಸದೇ ಇಲ್ಲ. ಅದು ಮೂಢನಂಬಿಕೆ ಇದ್ದೇ ಇದೆ. ಸರ್ಕಾರ ಕಾನೂನು ಮಾಡಿದೆ ಹೋಗಲಾಡಿಸ್ಲಿಕ್ಕೆ. ಬಹಳಷ್ಟು ಮಠಾಧೀಶರು, ಬುದ್ಧಿಜೀವಿಗಳು ಹೋರಾಟ ಮಾಡ್ತಾರ ಅದನ್ನ ದೂರ ಮಾಡ್ಲಿಕ್ಕೆ. ಕಾರ್ಯಕ್ರಮ ಇದೆ, ಬೀದಿ ನಾಟಕ ಮಾಡ್ತಾರ, ಜಾಗೃತಿ ಮೂಡಿಸ್ತಾರ, ಕಾರ್ಯಕ್ರಮ ಮಾಡ್ತಾರ. ಹಿಂಗೆ ಇರ್ದೆ ಅದು ಸಮಾಜ ಅಂದ್ರೆ ಎಲ್ಲ ವ್ಯವಸ್ಥೆ ಇದ್ದೇ ಇರೋದು. ಹೋರಾಟ ಮಾಡಿ ಅದು ಸಾಧ್ಯತೆ ಪ್ರಯತ್ನ ಮಾಡ್ತೀವಿ ದೂರ ಮಾಡ್ಲಿಕ್ಕೆ. ಈಗ ಬೈಪಾಸ್ ರಸ್ತೆ ಆಗ್ಬೇಕಂತಂದ್ರೆ ಬಹಳ ಜನರು ಬೇಡಿಕೆ ಅದಕ್ಕ ಕ್ಯಾನ್ಸಲ್ ಆಗಿತ್ತು ಅಂತಾರ ಸರ್. ಈಗ ಅದ ಇನ್ನೂ ಅಂತಿಮ ಡಿಸಿಷನ್ ಆಗಿಲ್ಲ, ಅದಕ್ಕೆ ನೋಡಿ ಮಾತಾಡ್ತೀವಿ. ಮಾಡೋದ ಅವಶ್ಯಕತೆ ಇದೆ, ಯಾಕಂದ್ರೆ ಎಲ್ಲಾ ಗಾಡಿ ಊರಾಗ ಬರ್ತಾವ್ರೆ, ಟ್ರಾಫಿಕ್ ಆಗಿದೆ. ಅಷ್ಟೇ ಪ್ರಮಾಣದ ಅಪಘಾತಗಳು ಇದೆ. ನಮ್ದು ಮಾಡ್ಬೇಕಂತಿದ್ವಿ. ಈಗಾಗಲೇ ಒಂದು ಹುಕ್ಕೇರಿಯಲ್ಲಿ ಮಾಡ್ತಾ ಇದೀವಿ, ಒಂದು ರಾಯಬಾಗದಾಗ ಮಾಡ್ತಾ ಇದ್ವಿ. ಇಲ್ಲಿ ಒಂದು ಹತ್ತನಿಗೆ ಅವಶ್ಯಕತೆ ಇದೆ. ಅದು ಸ್ಟಡಿ ಮಾಡ್ತೀವಿ, ಸ್ಟಡಿ ಮಾಡಿ ಡಿಸಿಷನ್ ತಗೋತೀವಿ. ಬೆಳಗಾವಿ ಜಿಲ್ಲಾ ವಿಭಜನೆ ವಿಚಾರ ಬಗ್ಗೆ ಚಿಕ್ಕೋಡಿ ಮತ್ತು ಹತ್ತನೇಲಿ ಕೂಡ ಪ್ರತಿಭಟನೆ ಕೂಡ ಮಾಡಿದ್ರು. ಅಕ್ಟೋಬರ್ 2ನೇ ತಾರೀಕು ಒಂದು ಗಡುವು ನೀಡಿದ್ದಾರೆ ಜಿಲ್ಲಾ ಹೋರಾಟಗಾರರು. ನಾವು ಹತ್ರ ಪರವಾಗಿದ್ರಲ್ಲ, ನಾವು ಆಗ್ಬೇಕಂತ ಪರವಾಗಿದ್ದೀವಿ. ಬೇಗ ಆಗ್ಬೇಕಂತ ನಮ್ದು ಡಿಮಾಂಡ್ ಇದೆ. CM ಅವ್ರಿಗೆ ಕೂಡ ಎಲ್ಲಾ ಜಿಲ್ಲಾ ಶಾಸಕರು ಹೇಳಿದೀವಿ, ಆದಷ್ಟು ಬೇಗ ಇನ್ನೂ ಗಟ್ಟಿ ಧ್ವನಿ ಆಗ್ತಾ ಇಲ್ವಾ? ಇಲ್ಲ, ಸರ್ಕಾರ ಡಿಸಿಷನ್ ಮಾಡ್ಬೇಕಾದ್. ನಮ್ಮ ಅಭಿಪ್ರಾಯವನ್ನ ಹೇಳಿದೀವಿ, ಸುಮಾರು ಸಾರಿ ಬಹಿರಂಗವಾಗಿ ಹೇಳಿದೀವಿ, ಸದನಾಗ ಹೇಳಿದೀವಿ, ನಿಮ್ ಮುಂದೆ ಹೇಳಿದೀವಿ. ಆಗುತ್ತೆ, ವೇಟ್ ಮಾಡೋಣ ಅಷ್ಟೇ. ಏನಾಗ್ತಾ ಇದೆ ಅಂದ್ರೆ ನೀವು ಧ್ವನಿ ಎತ್ತಾ ಇದ್ದೀವಿ, ಆದ್ರೆ ಅಕ್ಕಪಕ್ಕದ ಶಾಸಕರು ಕೂಡ ಯಾರು ಧ್ವನಿ ಎತ್ತಾ ಇಲ್ಲ. ಅವ್ರು ನೀವು ಒಳಗೊಂಡು ಕರ್ಕೊಂಡು ಹೋಗ್ತೀವಿ. ಇಲ್ಲ, ಹಂಗೆಲ್ಲರೂ ಕೂಡ ಹೇಳಿದೀವಿ. ನಾವು ಎಲ್ಲಾ ಶಾಸಕರು ಕೂಡಿ ಒಟ್ಟಾಗೇನೆ ಹೇಳಿದ್ವಿ ಜಿಲ್ಲೆ ವಿಭಜನೆ ಆಗ್ಬೇಕಂತ. ಸೊ ಕಾದ್ ನೋಡೋಣ, ಆಗ್ತೈತೆ ಅನ್ನೋ ಆಸೆ ಇದೆ ನಮ್ಗೆ.